ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಆಡಿಟೋರಿಯಂನಲ್ಲಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮತ್ತು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಧ್ಯಾನ ದಿನ ಮತ್ತು ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಸುವರ್ಣ ಧ್ಯಾನ ಯುವ ಮಹೋತ್ಸವ ಮತ್ತು ಸುವರ್ಣ ಕರ್ನಾಟಕ ಆಯುಷ್ ಕನ್ನಡ ವೈಜ್ಞಾನಿಕ ಸಂಚಿಕೆ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುಕ್ತೇಶದಾನಂದಜಿ ಮಹಾರಾಜ್, ಕರೆಸ್ಪಾಂಡೆಂಟ್ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈಸೂರು ಹಾಗೂ ಶ್ರೀ ಶ್ರೀನಿವಾಸ್ ಅರ್ಕ ಗುರುಜಿ, ಸಂಸ್ಥಾಪಕರು ಅರ್ಕಧಾಮ ಮೈಸೂರು, ಮತ್ತು ಡಾಕ್ಟರ್ KS ಸದಾನಂದ, ಪ್ರಾಧ್ಯಾಪಕರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರು, ಹಾಗೂ ಯೋಗಾತ್ಮ ಶ್ರೀಹರಿ ಯೋಗ ಫೌಂಡೇಶನ್ ಮೈಸೂರು ಮತ್ತು ಪ್ರಾಚಾರ್ಯರು GN CYMC, ಡಾಕ್ಟರ್ ಮೈತ್ರಿ RC ಹಾಗೂ ಡಾಕ್ಟರ್ ರಾಧಾಕೃಷ್ಣ ರಾಮರಾವ್, ಪ್ರಾಚಾರ್ಯರು GAMC ಮೈಸೂರು, ಮತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಶನೈ, ಸಹಾಯಕ ನಿರ್ದೇಶಕರು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಇನ್ನು ಮುಂತಾದವರು ಭಾಗಿಯಾಗಿದ್ದರು. ಏನು ಮಾಡ್ತಿದ್ದೆ ಚಿಕ್ಕವನಾದಾಗ ಅಂದರೆ ಸತ್ಯನಾರಾಯಣ ಪೂಜೆ ಈ ರೀತಿ ಎಲ್ಲ ಆಗ್ತಿರ್ತಲ್ಲ, ನನಗೆ ಕರ್ಕೊಂಡು ಹೋದರೆ ನಾನೊಂದು ಕಂಪಲ್ಸರಿಯಾಗಿ ಪೆನ್ನು ಅಥವಾ ಪೆನ್ಸಿಲ್ಲು ಅಥವಾ ಪೇಪರ್ ಇಟ್ಕೊಂಡು ಹೋಗ್ತಾ ಇದ್ದೆ. ಆಚೆ ಎಲ್ಲ ಸ್ಲಿಪ್ಪರ್ ಬಿಡ್ತಾರಲ್ವ ನಮ್ಮ ಕಲ್ಚರ್ನಲ್ಲಿ, ವಿಶೇಷವಾಗಿ ಪೂಜಾದಿಗಳಿಂದ ಹೋಗಲ್ಲ. ನಾನು ಆಚೆನೇ ಇರ್ತಾ ಇದ್ದೆ, ಒಳಗೆ ಬರಲಿಲ್ಲ, ಬರ್ತಾಗಲಿಲ್ಲ ಬೇಗ. ಏನು ಅಂದರೆ ಯಾವುದೋ ಅಷ್ಟೊಂದು ಒಂದು 50, 60, 40 ಸ್ಲಿಪ್ಪರ್ಸ್ ಇರ್ತಾವಲ್ಲ, ಅದ್ರಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದಂಥ ಪಾಸಿಟಿವ್ಗಳನ್ನು ನಾನು ಗುರ್ತಿಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಒಂದು ಏನೋ ಬರಿತಾ ಇದ್ದೆ ಪೇಪರಲ್ಲಿ, ನೀಟಾಗಿ ಬಂದ್ಬಿಟ್ಟು ಒಳಗೆ ಬಂದುಬಿಟ್ಟು ಆ ಗುಂಪಿನಲ್ಲಿ ಎಲ್ಲ ಭಾಗವಹಿಸಿದಾರಲ್ಲ, ಪೂಜಾದಿಗಳು, ಯಜ್ಞ, ಆ ರೀತಿ ಎಲ್ಲ, ಅಲ್ಲಿ ಯಾರೋ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರ ಪಕ್ಕ ಕೂತ್ಕೊಳ್ತಾ ಇದ್ದೆ. ಚಿಕ್ಕವನು ನಾನು, ಜಸ್ಟ್ ಅಬೌಟ್ ಮೇ ಬಿ 10 or 11 ಸಮಥಿಂಗ್ ಲೈಕ್ ದಟ್. ಕುಳಿತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಯಾವಾಗ ಅವ್ರು ಎದ್ದೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಅದು ಮೇ ಬಿ ಹಾಫ್ ಎನ್ ಅವರ್ ಆಗ್ಬೋದು, 20 minutes ಆಗ್ಬೋದು. ಯಾವಾಗ ಎದ್ದೇಳ್ತಾರೋ ಅವ್ರಿಗೆ ಮನಸ್ಸು ಬಂದಾಗಲ್ವ, ಏನೋ ಕಾರಣ ಬೇಕಲ್ಲ ಅವ್ರಿಗೆ. ಕರೆಯಾಗಿ ಎದ್ದೇಳ್ತಾ ಇದ್ರಲ್ಲ ಯಾವುದೋ ಒಂದು ಸಮಯದಲ್ಲಿ, ನಾನು ತಕ್ಷಣ ಹಿಂದೆ ಹೊರಟೋಗ್ತಾ ಇದ್ದೆ. ಅವ್ರ ಮನೆಯಿಂದ ಆಚೆ ಬಂದ್ಬಿಟ್ಟು ಸ್ಲಿಪ್ಪರ್ಸ್ ಹುಡ್ಕಕ್ಕೆ ಶುರು ಮಾಡ್ತಾರಲ್ವ ಆ ಕ್ರೌಡಲ್ಲಿ. ನಾನು ಇದೇ ನಿಮ್ಮ ಪಾದುಕೆಗಳು ಅಂತ ತೋರಿಸ್ತಾ ಇದ್ದೆ ಅವ್ರಿಗೆ. ನಾನು ದಿಸ್ ಈಸ್ ಯುವರ್ ಫುಟ್ವೇರ್, ನಿನಗೆ ಗೊತ್ತಪ್ಪ ಅಂತ ಹೇಳ್ತಿದ್ರು. ಇಲ್ಲ ಅಷ್ಟೇ ಅಲ್ಲ ಅಂದ್ಬಿಟ್ಟು ನಾನು ಬರೆದು ಇಟ್ಕೊಂಡಿದ್ದಲ್ಲ, ಅದನ್ನ ಅವ್ರು ಕೊಡ್ತಾ ಇದ್ದೆ, ಓದಿ ಅಂತ. ಅವರು ಓದ್ಬಿಟ್ಟು ಓ ಮೈ ಗಾಡ್, ನನಗೆ ನನ್ನ ಬಗ್ಗೆ ಎಷ್ಟು ಒಂದು ಗೊತ್ತಿದೆಯಾ ಅಂತ ಆಶ್ಚರ್ಯ ಪಡ್ತಿದ್ರು. ಹಾಗೆ ನಾನು ಒಂದು ತರ್ಕ ಮಾಡ್ತಿದ್ದೆ. ಏನೋ ಒಂದು ಸಿಸ್ಟಮ್ ಇದೆ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ. ಆ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಎಷ್ಟು ಒಂದಕ್ಕೊಂದಕ್ಕೆ ಕೋಆರ್ಡಿನೇಷನ್ ಇದೆ, ಪರ್ಫೆಕ್ಷನ್ ಇದೆ. ಸೊ ಐ ಸಿ ಪರ್ಫೆಕ್ಷನ್ ಇನ್ ನೇಚರ್. ಒಂದನ್ನು ನೋಡಿದಾಗ ಮತ್ತೊಂದು ವಿಷಯ ಜ್ಞಾಪಕ ಬರುತ್ತೆ ನಮಗೆ. ಸೊ ಇಂಟು ಕನೆಕ್ಟೆಡ್ ಅವೆಲ್ಲನು. ಹಾಗಾಗಿ ನಾನು ಸ್ಲಿಪ್ಪರ್ಸ್ ಈ ಥರ ಇಟ್ಕೊಬೇಕಾದ್ರೆ, ಈ ಥರ ಇಟ್ಕೊಂಡಿರ್ಬೇಕಾದ್ರೆ, ಈ ಥರ ಬಿಟ್ಟಿರಬೇಕಾದ್ರೆ ಅವರ ಆ ಶರೀರ ಆಕೃತಿ ಏನಿತ್ತು, ಯಾವ ಕಡೆ ಸೌದೋಗಿದೆ ಹೆಚ್ಚು, ವೆಯ್ಟ್ ಯಾವ ಕಡೆ ಬರ್ತಿತ್ತು, ಆಮೇಲೆ ಈ ರೀತಿ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರ ಮನಸ್ಥಿತಿ ಅನ್ನೋ ತುಂಬಾ ಆಲೋಚನೆ ಮಾಡ್ತಿದ್ದೆ. ಆಮೇಲೆ ಸ್ಟಾರ್ ಆಫ್ ಮೈಸೂರು ಅಂತ ಒಂದು ನ್ಯೂಸ್ ಪೇಪರ್ ಇದೆ ಮೈಸೂರಿನಲ್ಲಿ, ಶ್ರೀಹರಿಯವರ ಗೊತ್ತಿರಬೇಕು ಅನ್ಸುತ್ತೆ. ಅಲ್ಲಿ ಗಣಪತಿ ಅವರು ಎಡಿಟರ್ ಆಗಿದ್ದಾರೆ. ಅಲ್ಲಿ ನಿಮಗೆ ಕೈ ನೋಡೋಕ್ಕೆ ಬರುತ್ತಾ ಅಂದರು. ನಾನು ಅವಾಗಲೇ ಸುಮಾರು ಜನ ನಾನು ವಿಸಿಟ್ ಮಾಡ್ತಿದ್ರು ಇದಕ್ಕೆಲ್ಲನೂ ಕೇಳೋಕ್ಕೋಸ್ಕರ, ಪ್ರಿಡಿಕ್ಷನ್ಸು ಆ ಥರ. ಮತ್ತು ಸೊ ಹಾಗೆ ಅವ್ರ ಪರ್ಸನಾಲಿಟಿ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಷ್ಟೋ ವಿಷಯ, ನಾವು ತಿಳಿಸೋದ ರೀತಿ ಆ ರೀತಿ. ಸೊ ಅವಾಗ ಕೇಳಿದ್ರು, ನಿಮ್ಗೆ ಕೈ ನೋಡೋಕ್ಕೆ ಬರುತ್ತಾ ಅಂದರು. ನನಗೆ ಭಾಳ ಬೇಜಾರಾಯಿತು. ಬರೀ ಇಷ್ಟೆಲ್ಲ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಶೋಧನೆ ಮಾಡ್ತಿದ್ದೀನಿ ಮನುಷ್ಯನ ಅಸ್ತಿತ್ವದ ಬಗ್ಗೆ, ಅವನ ಮನಸ್ಥಿತಿಯ ಬಗ್ಗೆ, ಹೇಗೆ ವರ್ಕೌಟ್, ಹೇಗೆ ಇರ್ತಾರೆ ವ್ಯಕ್ತಿಗಳು ಅಂತ. ಈ ರೀತಿ ಇರಬೇಕಾದ್ರೆ ಇವನು ಇಷ್ಟು ಕೈ ನೋಡೋಕೆ ಬರ್ತಾ ಅಂತ ಕೇಳ್ತಾ ಇದ್ದೀರಾ ಸಾರಿ. ಆಗ ಅಂದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಅಲ್ಲಿ ಅವ್ರಿಗೆ ಕೇಳಿ ಪಡ್ಕೊಂಡು ಕಣ್ಣಿಗೆ ಬಟ್ಟೆ ಬೇರೆಯವ್ರಿಗೆ ಕಟ್ಟಿಸ್ಬಿಟ್ಟು, ಯಾಕೆ ಹೀಗೆಲ್ಲ ಅದು ಇಲ್ಲ, 1 ನಿಮಿಷ ಕಟ್ಟಿ ಅವ್ರ ಕಣ್ಣಿಗೆ ಬಟ್ಟೆ, ವಿತ್ ಈಸ್ ಹೈಬ್ರಾವಿಷನ್. ಆಗ ಅವರು ಏನು ಕಾಣುತ್ತಾ ನಿಮಗೆ ಅಂತ, ಏನು ಕಾಣಲ್ಲ ಅಂದರು. ಸರಿ ಆಗಿದೆ, ನನಗೆ ಕೊಡಿ ಅಂತ, ನನಗೆ ಕಟ್ಟಿ ಅಂತ ಹೇಳಿದೆ. ಒಳಗಡೆ ಈ ಕೆಳಗಡೆ ಸ್ವಲ್ಪ ಡೌನ್ ಫ್ಲೋರ್ ಇತ್ತು. ಆ ಫ್ಲೋರ್ನಲ್ಲಿ ನೀವು ನಿಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಇದಾರಲ್ಲ, ಯಾರು ಒಬ್ಬನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ನಾನು ಒಬ್ಬನ ಕರೆದ್ರು. ಯಾಕೆ ಅದು, ನಾನು ಶೇಕ್ ಹ್ಯಾಂಡ್ ಕೊಡಿ ಅಂತ ಶೇಕ್ ಹ್ಯಾಂಡ್ ತೊಗೊಂಡು ಅಷ್ಟೇ ನೀವು ಹೋಗಿ ಅಂತೇಳಿ ನಾನು ಬಟ್ಟೆ ಕಣ್ಣಿಗೆ ಬಟ್ಟೆ ತೆಗೀರಿ ಅಂತ ಹೇಳಿದೆ. ತೆಗೆದ್ರು. ಆಮೇಲೆ ಪೇಪರ್ ಪೆನ್ ತೊಗೊಂಡು ಒಂದು ಬರೆದೆ, ಆಯ್ತಲ್ಲ.
ಬಂದ್ಬಿಟ್ಟು ಈ ಕರೀರಿ ಅವ್ರನ್ನ ಅಂದೆ. ಅವ್ರು ಈಚೆ ಬಂದರು, ಒಳಗಡೆ ಇರೋರು ಕೆಲಸ ಮಾಡ್ತಾ ಇರೋರು, ಒನ್ ಆಫ್ ದ ಸ್ಟಾಫ್ ಮೆಂಬರ್ಸ್. ಆಮೇಲೆ ನಾನು ಕೊಟ್ಟೆ, ಕಂಪೇರ್ ಮಾಡಿ ನಿಮ್ಮ ಕೈಯಿನ ಹಸ್ತದ ರೇಖೆಗಳು ಸರಿಸಮಾನವಾಗಿದೆಯಾ ಅಂತ. ಅವ್ರಿಗೆ ಶಾಕ್ ಆಯಿತು. ಹೌ ಡು ಯು ನೋ, ಇಷ್ಟು ಪ್ರಿಸೈಸ್ ಆಗಿ ಹೇಗೆ ಗೊತ್ತಾಗ್ತದೆ ನಿಮಗೆ ರೇಖೆಗಳು ಕೂಡ ಅಷ್ಟು ಪರ್ಫೆಕ್ಟಾಗಿ ಬಂದಿದ್ದೀರಲ್ಲ ಅಂತ. ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಟೆಲಿಪತಿಕ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದೆ. ನಿಲ್ಲಿಸ್ಬಿಟ್ಟು ಇಬ್ಬರಿಗೆ ನಾನು ಇಂಟರ್ಫೇಸ್ ಆಗ್ತೀನಿ, ನಿಮಗೆ ಟ್ರಾನ್ಸ್ಫರ್